A deputy RFO, who was receiving a basic pay of 39,800 rupees in the 2018 salary scale of 23,500 rupees to 47,650 in July 2022, had their one future annual increment withheld with cumulative effect by the disciplinary authority in an order dated 14 November 2022 following a departmental inquiry. Meanwhile, the salary scale was revised from 23,500 rupee to 47,650 to 30,350 rupee to 58,250 on 1st August 2022. How can their salary be revised under the 2018 and 2024 revised salary scales? Let us look into it further. ಒಬ್ಬ ಉಪವಲಯಾರಣ್ಯಾಧಿಕಾರಿ ಜುಲೈ 2022ರಂದು 2018ರ ವೇತನ ಶ್ರೇಣಿ 23,500 ರಿಂದ 47,650ಗಳಲ್ಲಿ ರೂಪಾಯಿ 39,800 ಮೂಲ ವೇತನ ಪಡೆಯುತ್ತಿದ್ದಾಗ ಇವರ ವಿರುದ್ಧದ ಒಂದು ಇಲಾಖಾ ತನಿಖೆಯಲ್ಲಿ ದಿನಾಂಕ 14ನೇ ನವೆಂಬರ್ 2022ರಂದು ಶಿಸ್ತು ಪ್ರಾಧಿಕಾರಿಯು ಇವರ ಒಂದು ಮುಂದಿನ ಸಾಮಾನ್ಯ ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ಸಹಿತವಾಗಿ ತಡೆಹಿಡಿದು ಆದೇಶ ನೀಡಿದ್ದಾರೆ. ಇದರ ಮಧ್ಯೆ ದಿನಾಂಕ 1ನೇ ಆಗಸ್ಟ್ 2022ರಂದು ಇವರ ವೇತನ ಶ್ರೇಣಿಯು 23,500 ರಿಂದ 47,650 ರಿಂದ 30,350 ರಿಂದ 58,250ಕ್ಕೆ ಬದಲಾವಣೆಯಾಗಿದೆ. ಹೀಗಿದ್ದಾಗ ಇವರ ವೇತನವನ್ನು 2018 ಮತ್ತು 2024ರ ನವೀನ ವೇತನ ಶ್ರೇಣಿಗಳಲ್ಲಿ ಹೇಗೆ ಪರಿಷ್ಕರಣೆ ಮಾಡಬಹುದೆಂದು ಈ ಮುಂದೆ ನೋಡೋಣ.